ವೆಲ್ಕಮ್ ಎವ್ರಿ ಒನ್ ಟು ಮೈ ಚಾನಲ್ ತಾಜ್ ಜೆ ಆನ್ಲೈನ್ ಕ್ಲಾಸಸ್. ಐ ಆಮ್ ಯಾಸ್ಮಿನ್ ತಾಜ್. ಈ ವಿಡಿಯೋದಲ್ಲಿ ನಾನು ಹೈಯರ್ ಎಜುಕೇಷನ್ ರಿಲೇಟೆಡ್ 50 ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ ಆ್ಯಂಡ್ ಜಸ್ಟ್ ಸಿ ವಾಟ್ ಈಸ್ ದ ನಾಲೆಜ್ ಆ್ಯಂಡ್ ವಾಟ್ ಈಸ್ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕ್ವಶನ್ ನಂಬರ್ 1, ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ UGC ಯಾವಾಗ ಬಂತು ಅಂದರೆ 1956 ಅಂಡರ್ UGC ಆ್ಯಕ್ಟ್. ನೆಕ್ಸ್ಟ್ ಫಸ್ಟ್ ಎಜುಕೇಷನ್ ಕಮಿಷನ್ ಆಫ್ಟರ್ ಇಂಡಿಪೆಂಡೆನ್ಸ್ ವಾಸ್ ಫಸ್ಟ್ ಬಂದಿದ್ದು ಆಫ್ಟರ್ ಇಂಡಿಪೆಂಡೆನ್ಸ್ ವಾಸ್ ರಾಧಾಕೃಷ್ಣನ್ ಕಮಿಷನ್. ಯೂನಿವರ್ಸಿಟಿ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಷನ್ ಇತ್ತು. ಆಮೇಲೆ ಕೊತ್ತಾರಿ ಕಮಿಷನ್ನು ಮೇಜರ್ ತಂದಿದ್ದೇನು ಅಂದರೆ 10+2+3 ಸಿಸ್ಟಮ್ ಇದೆ, ಜೊತೆಗೆ ವೊಕೇಶ್ನಲ್ ಟ್ರೈನಿಂಗು ತಂದರು. ಸೊ ಬೋತ್ ಎ ಆ್ಯಂಡ್ ಬಿ ಇಂಪಾರ್ಟೆಂಟಾಗಿ ಎರಡೂ ನೆನ್ಪಿಟ್ಕೊಡಿ. 10+2+3 ಇವತ್ತು ನಾವೇನು ಓದ್ತಾ ಇದ್ದೀವಿ ಅದು ಕೊಟ್ಟಾರಿ ಕಮಿಷನ್ ಕೊಟ್ಟಿದ್ದೆ, ಜೊತೆಗೆ ವೊಕೇಶ್ನಲ್ ಟ್ರೈನಿಂಗ್ ಬಗ್ಗೆನೂ ಹೇಳಿದ್ದಾರೆ. ಕ್ವಶನ್ ನಂಬರ್ 4, ದ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ NPE ಈಗ ಬಂದಿರೋದಲ್ಲ, 2021 ಬಂದಿದ್ದಲ್ಲ ನ್ಯೂ ಎಜುಕೇಷನ್ ಪಾಲಿಸಿ ಅಂತ, ಅದು 86 ಬಂದಿತ್ತು ನೀವು, ಬಟ್ ಅದಕ್ಕೆ ಹೆಸರಿದ್ದಿದ್ದು ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ ಅಂತ. ಓಕೆ, NEP ನ್ಯೂ ಎಜುಕೇಷನ್ ಪಾಲಿಸಿ 2020 ಏನು 5+3+3+4 ಅಲ್ವಾ. ನೆಕ್ಸ್ಟ್, ದ ರೆಗ್ಯುಲೇಟರಿ ಬಾಡಿ ಫಾರ್ ಹೈಯರ್ ಎಜುಕೇಷನ್ ಇನ್ ಇಂಡಿಯಾ ಈಸ್ UGC. IGNOU was established in 1985. The headquarters of UGC is located in Delhi. Which body coordinates technical education in India? All India Council for Technical Education, established in 1945. NAC was established by UGC. NAC was established by UGC. Education was transferred to the concurrent list by 42nd Amendment Act 1976. Article 21A ensures right to education for children 6 to 14 years. Right to education, RT Act was enacted in 2009. RTE ರೈಟ್ ಟು ಎಜುಕೇಷನ್ ವಾಸ್ ಎನೆಕ್ಟೆಡ್ ಇನ್ 2009. ಈಗ ಅದು ಇಲ್ವೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ರಿಲೆವೆಂಟ್ ಟು ಎಜುಕೇಷನ್ ಆರ್ ಅಂಡರ್ ಆರ್ಟಿಕಲ್ 41, 45, 46. ಹೈಯರ್ ಎಜುಕೇಷನ್ ಇಸ್ ಎ ಸಬ್ಜೆಕ್ಟ್ ಅಂಡರ್ ಕಾನ್ಕರೆಂಟ್ ಲಿಸ್ಟು. ಮೊದಲು ಈಗ ಏನಾಗುತ್ತೆ ಅಂದರೆ ಆ್ಯಕ್ಚುಲಿ ಹೈಯರ್ ಎಜುಕೇಷನನ್ನು ಯೂನಿಯನ್ ಲಿಸ್ಟು ಬಿಕಾಸ್ ಅದಕ್ಕೆ UGC ಪ್ರಕಾರ ಸ್ಯಾಲ್ರಿ ಕೊಡುವಂಥದ್ದು. ಓಕೆ, ದ 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೇಡ್ ಎಜುಕೇಷನ್ ಅ ಫಂಡಮೆಂಟಲ್ ರೈಟ್ for 6 to 14 years. Okay, 86 constitutional amendment. Which article deals with promotion of educational and economic interest of weaker section? That is article 46. SC/ST ಗೆ ಎಜುಕೇಷನ್ ಮತ್ತು ಎಕನಾಮಿಕ್ ಇಂಟ್ರೆಸ್ಟ್ ಮಾಡೋದಕ್ಕೆ, ಅಂದರೆ ವೀಕರ್ ಸೆಕ್ಷನ್ಸ್ಗೆ ಎಜುಕೇಷನ್ ಕೊಡೋದಕ್ಕೆ ಅಂತ. ನೆಕ್ಸ್ಟ್, ರಿಸರ್ವೇಷನ್ ಇನ್ ಹೈಯರ್ ಎಜುಕೇಷನ್ ಫಾರ್ OBC ವಾಸ್ ಇಂಪ್ಲಿಮೆಂಟೆಡ್ ಅಂಡರ್ ಮಂಡಲ್ ಕಮಿಷನ್ ರೆಕಮೆಂಡೇಷನ್ಸ್. ಮಂಡಲ್ ಕಮಿಷನ್ ಬಗ್ಗೆ ಗೊತ್ತಿರಲಿ, OBCಗೆ ಎಜುಕೇಷನ್ ಬಗ್ಗೆ ರೆಕಮೆಂಡ್ ಮಾಡಿದ್ದೆ ಮಂಡಲ್ ಕಮಿಷನ್. ಆರ್ಟಿಕಲ್ 30 ಆಫ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಮೈನಾರಿಟಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಎಜುಕೇಷನ್ ಇನ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಅಪಿಯರ್ಸ್ ಇನ್ ಆಲ್ 3 ಲಿಸ್ಟು, ಯೂನಿಯನ್, ಸ್ಟೇಟ್ ಆ್ಯಂಡ್ ಕಾನ್ಕರೆಂಟ್ ಲಿಸ್ಟ್. ಹೈಯರ್ ಎಜುಕೇಷನ್ ಬಾಡೀಸ್ ಆ್ಯಂಡ್ ಪಾಲಿಸೀಸ್. AIU ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್. NCTE ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್. ICSR ಅದು ಸೋಷಿಯಲ್ ಸೈನ್ಸ್ ರಿಸರ್ಚ್ ಬಗ್ಗೆ. UGC ಯಾಕಂದರೆ ICSRದು ಕೂಡ NET ಮಾಡ್ತಾರೆ ನೋಡಿ, ಅದು ಸೋಷಿಯಲ್ ಸೈನ್ಸ್ ರಿಸರ್ಚ್ ಬಗ್ಗೆ. ನೆಕ್ಸ್ಟು UGC ನೆಟ್ NTA. ರೂಸಾ ಸ್ಟ್ಯಾಂಡ್ ಫಾರ್ ರಾಷ್ಟ್ರೀಯ ಉಚ್ಚ ಶಿಕ್ಷಾ ಅಭಿಯಾನ್. ರೂಸಾ ವಾಸ್ ಲಾಂಚ್ಡ್ ಇನ್ 2013. ದ aim of NAC is accreditation. NIRF rank institution based on teaching, learning, research and perception. The Digital India initiative was launched in 2015. EPG Pathshala provides postgraduate content. EPG Pathshala ಅಂತ ಇದ್ದರೆ ಅದು ಸ್ಕೂಲ್ ಲೆವೆಲ್. EPG Pathshala ಅಂತ ಬಂದರೆ ಅದು ಪೋಸ್ಟ್ ಗ್ರಾಜ್ಯುಯೇಟ್. ನೆಕ್ಸ್ಟ್, ಚೇರ್ಮನ್ ಆಫ್ UGC is appointed by central government. The head of university is called as vice chancellor. Autonomous colleges are granted autonomy by UGC. Academic Council deals with academic affairs and course approval. Apex body for coordination among Apex educational institution is CABE. Rashtriya Avishkar Abhiyan promotes innovation in science and maths education. PMMM NMTT aims at
Pandit Madan Mohan Malaviya National Mission focuses on teachers education. AISHE ಇದು ಗೊತ್ತಿರಬೇಕು ನಮಗೆ, ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಷನ್ನು. ಆನ್ಯುವಲ್ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತಾರೆ ಹೈಯರ್ ಎಜುಕೇಷನ್ ನಲ್ಲಿ. ಓಕೆ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಎಷ್ಟು ಜನ ಫ್ಯಾಕಲ್ಟೀಸ್ ಇದ್ದಾರೆ, ಅವ್ರ ಕ್ವಾಲಿಫಿಕೇಷನ್ಸ್ ಏನು, ಎಕ್ಸ್ಪೀರಿಯನ್ಸ್ ಏನು, ಪ್ರತಿಯೊಂದು ಡೀಟೇಲ್ಸನ್ನು AISHE ನಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 emphasizes multidisciplinary education and flexibility. Next, NEP 2020 aims to increase gross enrollment ratio to 50% in higher education by 2035 ಅಂತೆ. ಗ್ರಾಸ್ ಎನ್ರೋಲ್ಮೆಂಟ್ ಮಾಡ್ತಾರೋ ಇರೋ NEP ಅಂಡರಲ್ಲಿ. 41 ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇಂಡಿಯಾ ಇಸ್ BR ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ, ಎಸ್ಟಾಬ್ಲಿಷ್ಡ್ ಇನ್ 1982. ಅದನ್ನು ಹೈದರಾಬಾದಲ್ಲಿದೆ. ಓಕೆ, ನೆನಪಿರಲಿ. Question number 42. Higher education without borders refers to internationalization of higher education. Next, FDP stands for Faculty Development Program. The National Research Foundation proposed under NEP 2020 aims to fund and promote quality research. The Indian Council, ನೋಡಿ NRF ಯಾಕೆ, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಫಂಡ್ ಆ್ಯಂಡ್ ಪ್ರಮೋಟ್ ಕ್ವಾಲಿಟಿ ರಿಸರ್ಚ್. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICAR ಡೀಲ್ಸ್ ವಿತ್ ಅಗ್ರಿಕಲ್ಚರಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್. NAC ಇಲ್ಲಿದೆ ಬೆಂಗಳೂರಲ್ಲಿ. ವಿಚ್ ಸ್ಕೀಮ್ ಪ್ರಮೋಟ್ ಸ್ಟಡಿ ಇನ್ ಇಂಡಿಯಾ. MHRD ಇನಿಷಿಯೇಟಿವ್ ಟು ಅಟ್ರಾಕ್ಟ್ ಫಾರಿನ್ ಸ್ಟೂಡೆಂಟ್ಸ್. ಬೇರೆ ದೇಶದವರು ನಮ್ಮ ದೇಶಕ್ಕೆ ಬರೋದಕ್ಕೆ ಸ್ಟಡಿ ಇನ್ ಇಂಡಿಯಾ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ. ಇನ್ಸ್ಟಿಟ್ಯೂಷನ್ಸ್ ಆಫ್ ಎಮಿನೆನ್ಸ್ ಸ್ಕೀಮ್ ಫೋಕಸಸ್ ಆನ್ ಮೇಕಿಂಗ್ ಇಂಡಿಯನ್ ಯೂನಿವರ್ಸಿಟಿ ಗ್ಲೋಬಲಿ ರ್ಯಾಂಕ್ಡ್. GIAN initiative stand for Global Initiative of Academic Networks. The apex body for higher education in India after NEP 2020 will be Higher Education Commission of India. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೆ ನಾನು. ವೀಡಿಯೋಸ್ ಹೋಗಿ ಚೆಕ್ ಮಾಡಿ, ಓದ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಆಲ್ ದ ಬೆಸ್ಟ್.